ಆದಷ್ಟು ಬೇಗ ಇದೆಲ್ಲದಕ್ಕೂ ಒಂದು ಕಡಿವಾಣ ಹಾಕೋ ಕೆಲಸವನ್ನು ಸರ್ಕಾರ ಮಾಡಬೇಕು. ಯಾಕೆ ಅದನ್ನು ಗಂಭೀರವಾಗಿ ತಗೋತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ನಾನು ಡಿ.ಕೆ. ಸುರೇಶ್ ಸಹೋದರಿ ಅಂತ ಹೇಳಿಕೊಂಡು ಬೇಕಾದಷ್ಟು ಜನರಿಗೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡ್ತಾ ಇದ್ದ ಐಶ್ವರ್ಯ ಗೌಡ ಪ್ರಕರಣಕ್ಕೆ ಈಗೊಂದು ಟ್ವಿಸ್ಟ್ ಸಿಕ್ಕಿದೆ. ಏನದು ಅಂತ ನೋಡೋಣ. ಐಶ್ವರ್ಯ ಗೌಡ ವಂಚನೆ ಪ್ರಕರಣಕ್ಕೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹಣ ಒಡವೆ ವಾಪಸ್ ಕೊಟ್ಟರೂ ಕೂಡ ಸುಳ್ಳು ಕಂಪ್ಲೇಂಟ್ ಕೊಡಿಸಿದಾರಂತೆ. ಯಾರು? ವೈಯಕ್ತಿಕ ದ್ವೇಷಕ್ಕೆ ಐಶ್ವರ್ಯ ವಿರುದ್ಧ ಈ ವನಿತಾ ಐತಾಳ್ ಪಿತೂರಿ ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಪ್ರಕರಣ ಬಯಲಾಗ್ತಾ ಇದ್ದಂತೆ ಮಂಡ್ಯಕ್ಕೆ ಬಂದಿರ್ತಾರೆ ಈ ವನಿತಾ ಐತಾಳು. ಐಶ್ವರ್ಯ ಜೊತೆ ಯಾರ್ಯಾರು ಆರ್ಥಿಕ ವ್ಯವಹಾರ ಇಟ್ಕೊಂಡಿದ್ರೋ ಅವ್ರನ್ನ ಹುಡುಕ್ಸಿ ಕಂಪ್ಲೇಂಟ್ ಕೊಡಿಸೋದು. ಸೌಭಾಗ್ಯಮ್ಮ ಅನ್ನೋರಿಂದ ದೂರು ಕೊಡಿಸಿದ್ರು ಈ ವನಿತಾ ಐತಾಳ್ ಅಂತ ಗೊತ್ತಾಗಿದೆ. ಸೌಭಾಗ್ಯಮ್ಮ ದೂರು ಕೊಡ್ತಾ ಇದ್ದ ಹಾಗೆಯೇ ಅಸಲಿಯತ್ತೇನು ಅಂತ ಬಯಲಾಗಿದೆ. ಅಂದರೆ ಸೌಭಾಗ್ಯಮ್ಮ ಅವರ ಜೊತೆಯಲ್ಲಿ ಎಲ್ಲ ವ್ಯಾವಹಾರಿಕ ಸಂಬಂಧಗಳು ಮುಗಿದಿದ್ರೂ ಕೂಡ ಈ ವನಿತಾ ಐತಾಳ್ ಅಂತಕ್ಕಂಥವರು ಸುಳ್ಳು ಕಂಪ್ಲೇಂಟನ್ನು ಕೊಡಿಸಿದ್ದಾರೆ ಸೌಭಾಗ್ಯ ಅನ್ನೋರಿಂದ. ಅವ್ರು ಮಾಡಿದ ಕೆಲಸ ಅಂದರೆ ಅವರು ಅನ್ಯಾಯಕ್ಕೊಳಗಾಗಿದ್ದರು. ಇನ್ನೂ ಯಾರ್ಯಾರು ಆ ಥರದವ್ರು ಇದ್ದಾರೆ ಎಲ್ಲರ ಕೈಲೂ ಕಂಪ್ಲೇಂಟ್ ಕೊಡಿಸೋಣ, ಸ್ವಲ್ಪ ತಮ್ಮ ಕೇಸು ಇನ್ನಷ್ಟು ಗಟ್ಟಿಯಾಗುತ್ತೆ ಅನ್ನೋ ಕಾರಣಕ್ಕೆ ಈ ವನಿತಾ ಐತಾಳ್ ಬೇರೆ ಅವರಿಂದ ಕಂಪ್ಲೇಂಟ್ ಕೊಡಿಸಿದ್ದಾರೆ. ಈ ಹಿಂದೆನೇ ಐಶ್ವರ್ಯ ಜೊತೆ ವ್ಯವಹಾರ ಕಡಿದುಕೊಂಡಿದ್ರಂತೆ ಸೌಭಾಗ್ಯ. ಐಶ್ವರ್ಯ ಟೀಮ್ನಿಂದ ವ್ಯವಹಾರ ಮುಕ್ತಾಯದ ವಿಡಿಯೋ ದಾಖಲೆ ಬಿಡುಗಡೆಯಾಗಿದೆ. ಸೌಭಾಗ್ಯ ಜೊತೆ ಪುತ್ರಿ ಸಹಿ ಹಾಕಿರುವ ಒಪ್ಪಂದದ ಪತ್ರವನ್ನು ಬಿಡುಗಡೆ ಮಾಡಿದ್ದಾರೆ. ಈ ಹಿಂದೆ ಐಶ್ವರ್ಯ ಜೊತೆ ವ್ಯವಹಾರವನ್ನು ಕಡ್ಕೊಂಡಿದ್ರು ಸೌಭಾಗ್ಯ ಅಂತ ಗೊತ್ತಾಗಿದೆ. ಎಲ್ಲವೂ ಕೂಡ ಗೊತ್ತಾಗಿದೆ. ಈಗ ತಾಯಿ ಮಗಳ ವಿರುದ್ಧ ಈ ಹಿಂದೆನೇ ಐಶ್ವರ್ಯ ಸಹೋದರ ದೂರು ಕೊಟ್ಟಿದ್ರಂತೆ. ನೋಡಿ, ನಾವೆಲ್ಲ ಕ್ಲಿಯರೆನ್ಸ್ ಮಾಡ್ಕೊಂಡಿದ್ದೀವಿ, ಪುನಃ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಇವರೇ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಾಗಾಗಿ ಈಗ ಐಶ್ವರ್ಯ ಟೀಮ್ನಿಂದ ವ್ಯವಹಾರ ಮುಕ್ತಾಯದ ವಿಡಿಯೋ ಒಂದು ಈಗ ಬಿಡುಗಡೆಯಾಗಿದೆ ಅಂತೆ. ಅಂದರೆ ಅಲ್ಲಿಗೆ ಐಶ್ವರ್ಯ ಹೇಳ್ತಿರೋದೇನೆಂದರೆ, ಉದ್ದೇಶಪೂರ್ವಕವಾಗಿ ನನ್ನ ಮೇಲೆ ಇವರು ಹಾಗೆ ಸಾಧಿಸ್ತಾ ಇದ್ದಾರೆ ವನಿತಾ ಐತಾಳ್. ಎಲ್ಲ ವ್ಯವಹಾರ ಮುಕ್ತಾಯ ಆಗಿದ್ದರೂ ಕೂಡ ಚಿನ್ನ ಒಡವೆ ದುಡ್ಡು ಎಲ್ಲ ವಾಪಸ್ ಕೊಟ್ಟಿದ್ರೂ ಕೂಡ ನನ್ನ ಮೇಲೆ ಕಂಪ್ಲೇಂಟ್ ಕೊಡಿಸಿದ್ದಾರೆ ಅಂತಕ್ಕಂಥದ್ದು ಈಗ ಐಶ್ವರ್ಯ ಅವರ ವರ್ಷನ್.